ಆಚೆ ತುಂಬಾ ಬಿಸಿಲಿದೆ, ನನ್ ಕೈಯಿಂದ ಆಗಲ್ಲಪ್ಪ. ಅಯ್ಯೋ, ನನಗ್ ನಂದೇ ಆದ 100 ಟೆನ್ಷನ್ಸ್ ಇದೆ, ನನಗ್ ಯಾಕಿದಲ್ಲ. ದೃಷ್ಟಿ ಹಲೋ ಹಲೋ, ದತ್ತಾಬಾಯಿ ಏನಾದ್ರು ಅಲ್ಲಿಗೆ ಬಂದಿದಾರಾ ಇಲ್ವಾ? ಅವ್ರು ಅಲ್ಲಿಗೂ ಹೋಗಿಲ್ವಂತೆ. ಇವಳಷ್ಟೇ ಯಾಕೆ ಸಂಕಟ ಪಡ್ಬೇಕು? ಮಗ ಮಗ ಅಂತ ಅವನನ್ನ ತಲೆ ಮೇಲೆ ಇಟ್ಕೊಂಡಿದ್ಲಲ್ಲ, ಅಮ್ಮನ್ನು ಕರ್ಸ್ಬಿಡೋಣ ಇರು. ಸರಿ, ಹಾಗಾದ್ರೆ ಅಮ್ಮನ್ನ ಕರ್ಕೊಂಡ್ ಬರಕ್ ಹೇಳ? ಬೇಡ ಬೇಡ ಬೇಡ, ಅಮ್ಮನಿಗೆ ಫೋನ್ ಮಾಡಿ ಹೇಳಿದ್ರೆ ದತ್ತ ಮನೇಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋತಾರೆ. ಅಷ್ಟರಲ್ಲಿ ನಾವು ದತ್ತ ನೋಡ್ಕೋಣ. ಯಾಕೋ ನೆನ್ನೆ ಮೊನ್ನೆ ಎಲ್ಲ ದತ್ತ ಒಂಥರ ವಿಚಿತ್ರವಾಗಿ ಮಾತಾಡ್ದ. ಅಣ್ಣ ಏನ್ ಮಾತಾಡಿದ್ರು? ನನ್ನ ಕೈಗೆ ಈ ಉಂಗುರ ಕೊಟ್ಟ, ಸಂಬಂಧಗಳ ಬಗ್ಗೆ ಎಲ್ಲ ಮಾತಾಡ್ದ. ಯಾರು ನಮ್ದೇ ಇದ್ದಾಗ ನನ್ನ ನಮ್ದೋ ನೀನು ಅಂತ ಹೇಳ್ದ. ಅಲ್ಲ ದತ್ತ, ಈ ಉಂಗುರ ಅಂದ್ರೆ ನಿಂಗೆ ತುಂಬಾ ಇಷ್ಟ, ನನಗೆ ಯಾಕೆ ಕೊಡ್ತಿದ್ಯಾ, ನೀನೇ ಇಟ್ಕೋ ಅಂತ ಹೇಳ್ದೆ. ಅದಕ್ಕೆ ದತ್ತ, ಇಷ್ಟವಾದ ವಸ್ತು ಇಷ್ಟಪಟ್ಟವ್ರ ಜೊತೆ ಇರಬೇಕು ಅಂತ ಅವಾಗ ನನಗಿದೆಲ್ಲ ವಿಚಿತ್ರ ಅಂತ ಅನಿಸ್ತಾ ಇತ್ತು. ಇವಾಗ ನೋಡಿದ್ರೆ ಅವನೇ ಇಲ್ಲ. ದತ್ತಾಬಾಯಿ ನನ್ನ ಹತ್ರ ಕೂಡ ಹಾಗೆ ಮಾತಾಡಿದ್ರು. ಏನ್ ಮಾತಾಡಿದ್ರು? ಬೇಡ ಬೇಡ ಅಂದ್ರೂ ಅವ್ರ ಕೊಳ್ಳಲ್ಲಿದ್ದಿದ್ದು ಈ ಸರನ ತೆಗೆದು ನನ್ನ ಕೊಳ್ಳಗೆ ಹಾಕಿದ್ರು. ಆಮೇಲೆ ನೀನು ಈ ಮನೆ ಮಗ ಇದ್ದಂಗೆ ಅಂತೆಲ್ಲ ಹೇಳಿದ್ರು. ದತ್ತ ಹೀಗೆಲ್ಲ ಎಮೋಷನಲ್ ಆಗಲ್ವಲ್ಲ, ಯಾಕೆ ಹೀಗೆ ಮಾತಾಡ್ದ? ಸಾಯೋ ಸ್ವಲ್ಪ ಹೊತ್ತಿದ ಮುಂಚೆ ಮನ್ಸಿಗೆ ಸೂಚನೆ ಸಿಗತ್ತಂತೆ. ಮೋಸ್ಟ್ಲಿ ಅವನಿಗೂ ಗೊತ್ತಾಗಿತ್ತು ಅನ್ಸುತ್ತೆ ಇವತ್ತು ನನ್ನ ಅಂತ್ಯ ಆಗತ್ತೆ ಅಂತ. ಅದಕ್ಕೆ ಹೀಗೆಲ್ಲ ಮಾತಾಡಿರ್ತಾನೆ. ನನ್ನ ಹತ್ರನೂ ರಾತ್ರಿ ಇದೇ ತರ ಮಾತಾಡಿದ್ರು. ಯಜಮಾಂತಿ, ನಿನ್ನ ಗಂಡ ದತ್ತ ಶ್ರೀರಾಮ್ ಪಾಟೀಲ್ ನನ್ನ ದೂರ ಮಾಡೋಕ್ಕೆ ಎಷ್ಟೊಂದು ಜನ ಪ್ರಯತ್ನ ಪಟ್ಟರು. ನಾವು ದೂರ ಆದ್ವಾ? ಅಷ್ಟು ಸುಲಭವಾಗಿ ಯಾರು ನನ್ನ ದೂರ ಮಾಡಕ್ ಸಾಧ್ಯ ಇಲ್ಲ. ಯೋಚನೆ ಮಾಡ್ಬೇಡ. ದತ್ತು ಅವನ್ ಎಲ್ಲರ ಜೊತೆನೂ ಮಾತಾಡಿದಾನೆ, ಆದ್ರೆ ನನ್ ಜೊತೆ ಮಾತ್ರ ಮಾತಾಡಿಲ್ಲ. ಹಾಗಾದ್ರೆ ಈ ಅಕ್ಕನ ಮೇಲೆ ಅವನ್ಗೆ ಪ್ರೀತಿನೇ ಇಲ್ವಾ? ಧನ್ಯ, ದೇವ್ರೆ, ನನ್ ಗಂಡ ಬೆಳಗ್ಗೆಯಿಂದ ಎಲ್ಲೂ ಕಾಣಿಸ್ತಿಲ್ಲ. ಅವರೆಲ್ಲ ಇದ್ರು ಬೇಗ ಬರೋ ಹಾಗೆ ಮಾಡು. ಅವರೆಲ್ಲ ಇದ್ರು ಕಾಪಾಡು ತಂದೆ. ಕಿಶೋರಣ್ಣ,
ಕಿಶೋರನ ಕಿಶೋರನ ದೃಷ್ಟಿ ಏನಾಯ್ತಮ್ಮ? ದೇವ್ರಿಗೆ ಪೂಜೆ ಮಾಡ್ತಿದ್ದೆ, ಎರಡ್ ಕಡೆಯಿಂದ ಹೂ ಕೊಡ್ತು. ಶುರು ಆಯ್ತು ಮತ್ತೆ ಇವಳು ಶಕುನದ ಕಾಟ. ಹೆಜ್ಜೆ ಹೆಜ್ಜೆಗೂ ಬರೀ ಕೆಟ್ಟ ಸೂಚನೆನೇ ಸಿಗ್ತಿದೆ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನೋಡಿ, ಹೀಗೆ ಸುಮ್ಮನೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ನಡೀರಿ, ಎಲ್ಲ ಒಂದೊಂದ್ ಕಡೆ ಹುಡ್ಕೋಣ. ಸರಿ, ನಾನು ಸೈಲೆಂಟು. ದತ್ತ ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ನೋ ಅದನ್ನ ಹುಡ್ಕೊಂಡ್ಬರ್ತೀವಿ. ಅಕ್ಕ, ಅಣ್ಣ, ನಾವು ದೇವಸ್ಥಾನದ ಹತ್ರ ಹುಡುಕ್ತಿವಿ. ದೃಷ್ಟಿ, ನೀನ್ ಎಲ್ಲಿ ಹೋಗ್ತಿದ್ಯಾ? ನೋಡು, ಅವ್ರು ಹುಡುಕ್ತಾರೆ, ನೀನ್ ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ಯಾ, ಮನೇಲೇ ಇರು. ಅವ್ರು ಸಿಗೋವರೆಗೂ ನನಗೆ ಸಮಾಧಾನ ಆಗಲ್ಲ ಕಿಶೋರಣ್ಣ. ರಾಜ, ನೀನ್ ಬಾ. ಆಚೆ ತುಂಬಾ ಬಿಸಿಲಿದೆ, ನನ್ ಕೈಯಿಂದ ಆಗಲ್ಲಪ್ಪ. ಅಯ್ಯೋ, ನನಗ್ ನಂದೇ ಆದ ಟೆನ್ಷನ್ಸ್ ಇದೆ, ನನಗ್ ಯಾಕಿದಲ್ಲ. ಶರು, ನಿಜ ಬಗಳು, ಇದ್ರಲ್ಲಿ ನಿನ್ ಕೈವಾಡ ಏನಾದ್ರು ಇದ್ಯಾ? ಏನ್ ಕಿಶೋರ್ ನೀನು ಎಲ್ಲದಕ್ಕೂ ನನ್ ಮೇಲೆ ಅನುಮಾನ ಪಡ್ತೀಯಲ್ಲ. ಈ ಮುಂಚೆ ನೀನ್ ಅವನ್ಗೆ ಎಷ್ಟು ಸಲ ತೊಂದರೆ ಕೊಟ್ಟಿಲ್ಲ ಹೇಳು? ಏನೋ ತೊಂದ್ರೆ ಕೊಟ್ಟಿದ್ದೀನಿ ನಿಜ, ಹಾಗಂತ ಅವನಿಗೇನೋ ಆಗ್ಲಿ ಅಂತ ಬಯಸ್ತೀನ? ನಿಮ್ಗಾಗಿರೋಷ್ಟು ಬೇಜಾರ ನನಗೂ ಆಗಿದೆ ಗೊತ್ತಾ. ನೋಡು, ಇವಾಗ ಏನೂ ಮಾತಾಡಲ್ಲ. ಇದ್ರಲ್ಲಿ ನಿನ್ ಕೈವಾಡ ಇದೆ ಅಂತ ನನಗೆ ಗೊತ್ತಾಗ್ಬೇಕು. ಆವಾಗಿದೆ. ಕಿಶೋರ್, ದತ್ತು ವಾಪಸ್ ಬರ್ತಾನಲ್ವಾ? ಈ ಸತ್ತೋರ್ಗೆ ತಿಥಿ ಮಾಡೋದು ಎಷ್ಟೇ ದಿನ? ನನ್ನ ಮೇಲೆ ಕೈ ಮಾಡ್ತೀಯಾ? ಸ್ವಂತ ತಮ್ಮನ್ಗೆ ಕೇಡ್ ಬಯಸ್ತಿಯಲ್ಲ, ನೀನು ಒಂದು ಅಕ್ಕನ. ರಾಕ್ಷಸಿ ನೀನು, ರಾಕ್ಷಸಿ. ನೋಡೋ, ಇನ್ನೊಂದ್ಸಲ ನೀನು ದತ್ತನ್ ಸಾಯೋ ಬಗ್ಗೆ ಮಾತಾಡಿದ್ರೆ ನಿನ್ನನ್ನ ನಾನು ಕೊಂದಾಕ್ಬಿಡ್ತೀನಿ. ನಾನಲ್ಲಿ ದತ್ತು ಸಾವು ಬಗ್ಗೆ ಮಾತಾಡ್ದೆ. ಪಾಪ ನನ್ನ ಫ್ರೆಂಡು ಅವ್ರ ಅಪ್ಪ ತೀರ್ಕೊಂಡಿದ್ದಾರಂತೆ, ಅವಳಿಗೂ ಏನು ಗೊತ್ತಿಲ್ಲ. ಅವಳು ನನ್ನನ್ನು ಕೇಳ್ತಾ ಇದ್ಲು, ಅದಕ್ಕೆ ನಾನು ನಿನ್ನನ್ನು ಕೇಳ್ದೆ. ಅಲ್ಲ ಕಿಶೋರ್, ನಾನು ತಿಥಿ ಬಗ್ಗೆ ಕೇಳಿದ್ದಕ್ಕೆ ನೀನ್ ದತ್ತು ತಿಥಿ ಅನ್ಕೊಂಡ್ಯಾ? ಇಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡಕ್ ಹೇಗ್ ಸಾಧ್ಯ ಕಿಶೋರ್? ನಮ್ ದತ್ತು ವಾಪಸ್ ಬಂದೇ ಬರ್ತಾನೆ, ಆ ನಂಬಿಕೆ ನನ್ಗಿದೆ. ಅಣ್ಣ, ದತ್ತಾಬಾಯಿ ಅವ್ರನ್ನ ನೋಡಿದ್ರ? ಇಲ್ಲ ಮೇಡಮ್, ನೋಡಿಲ್ಲ. ಅಣ್ಣ, ದತ್ತಾಬಾಯಿ ಅವ್ರನ್ನ ನೋಡಿದ್ರ? ಇಲ್ಲ ಅಮ್ಮ, ನೋಡಿಲ್ಲ. ಅಂಕಲ್, ದತ್ತಾಬಾಯಿನ ನೋಡಿದ್ರ? ಇಲ್ಲ ಇಲ್ಲ. ಅಣ್ಣ ಅಣ್ಣ, ದತ್ತಾಬಾಯಿನ ನೋಡಿದ್ರ?
ಭಾವ ಅಣ್ಣ ಅಣ್ಣ ದತ್ತಬೈನ ನೋಡಿದ್ರ? ಇಲ್ಲ ನೋಡಿಲ್ಲ. ಅಣ್ಣ ನೀವು ಭಾವ ಅಕ್ಕ ದತ್ತಾಬಾಯಿ ಅವ್ರನ್ನ ನೋಡಿದ್ರ? ಅಯ್ಯೋ ದೇವ್ರೆ, ಇವ್ರು ಎಲ್ಲಿ ಹೋಗಿದಾರೋ, ಏನಾಗೈತ್ಯೋ ಅಂತೂ ಗೊತ್ತಾಗ್ತಿಲ್ಲ. ಅಕ್ಕ ಭಾವ ಸಿಕ್ಕಿದ್ರ? ಇಲ್ಲ ಕಣೋ. ಎಲ್ಲೋದ್ರಕ್ಕ ಭಾವ? ಎಲ್ಲ ಕಡೆ ಹುಡುಕಿದ್ದಾಯ್ತು, ಎಲ್ಲೂ ಕಾಣಿಸ್ತಿಲ್ಲ ಇವರು. ದೇವಸ್ಥಾನ ಒಂದ್ ಬಾಕಿ ಇದೆ. ಹಾ ಅಲ್ಲೂ ಹುಡ್ಕಣ ಬಾ ಅಕ್ಕ. ಅಂಕಲ್ ಅಂಕಲ್ ದತ್ತಬೈನ ನೋಡಿದ್ರ? ಗೊತ್ತಿಲ್ಲ. ಭಾವ ಅಣ್ಣ ಅಣ್ಣ ದತ್ತಬೈನ ನೋಡಿದ್ರ? ಭಾವ ಎಲ್ಲಿದ್ದೀರಾ ರೀ? ಎಲ್ಲಿ ಅಂತ ಹುಡುಕ್ಲಿ ನಿಮ್ಮನ್ನ? ನೀವಿಲ್ಲ ಅಂದ್ರೆ ನನಗ್ ಬದುಕಕ್ ಆಗಲ್ಲ ರೀ, ಆಗಲ್ಲ. ಈಗ ಬನ್ರಿ. ಅಕ್ಕ ದೇವಸ್ಥಾನ ಎಲ್ಲ ಹುಡುಕ್ದೆ ಅಕ್ಕ, ಭಾವ ಎಲ್ಲೂ ಕಾಣಿಸ್ತಿಲ್ಲ. ನಿನಗೆ? ನನ್ಗೂ ಎಲ್ಲೂ ಕಾಣಿಸಿಲ್ಲ ಕಣು. ರಾಜಾ, ಮಂಟಪದ ಹತ್ರ ಹುಡುಕಿದ್ಯಾ? ಹ್ಞೂ ಅಕ್ಕ ಅಲ್ಲೂ ನೋಡ್ದೆ. ಆ ದೇವಸ್ಥಾನದ ಹಿಂದೆ ರೋಡು. ಅಯ್ಯೋ ಅಲ್ಲೂ ನೋಡ್ದೆ ಅಕ್ಕ. ಐನೋರ್ನು ಕೇಳ್ದೆ, ಎಲ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತಿದ್ದಾರೆ. ಅಯ್ಯೋ, 1000 ಸರಿ ಹೇಳ್ದೆ ಎಲ್ಲೂ ಹೋಗ್ಬೇಡಿ ಅಂತ. ನನ್ ಮಾತ್ ಕೇಳ್ಬೇಕಲ್ಲ ಅವರು. ಅಕ್ಕ ನೀನ್ ಅಳ್ಬೇಡ, ಭಾವನ್ಗೇನೂ ಆಗಿರಲ್ಲ. ನಿನ್ನೆ ದೇವ್ರ ಮನೇಲಿ ಎಡಗಡೆಯಿಂದ ಹೂ ಬಿತ್ತು. ಬೆಳಗ್ಗೆ ನನ್ನ ತಾಳಿಗೆ ಅವ್ರ ಜಿಬ್ಬ ಸಿಕ್ಕಾಕೊಂಡು ಅರ್ಥ ಹೋಯ್ತು. ಬರೀ ಅಪಶಕ್ನಗಳೇ ನಡೀತಿದೆ. ನನ್ ಯಾಕೋ ತುಂಬಾ ಭಯ ಆಗ್ತಿದೆ. ಅಕ್ಕ ರಾಜ, ಭಾವಂಗೇನಾದ್ರೂ ಆದ್ರೆ ಈ ಅಕ್ಕ ಖಂಡಿತ ಹುಟ್ಟಲ್ಲ ಕಣ. ಸುಮ್ನಿರು, ಆ ಥರ ಎಲ್ಲ ಮಾತಾಡ್ಬೇಡ.